ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಂದು ಕನ್ನಡದಲ್ಲಿ ಒಂದು ಗಾದೆ ಮಾತು, ಕುಂಬಾರನಿಗೆ ವರ್ಷ ಡೊಣ್ಣೆಗೆ ನಿಮಿಷ ಅಂತ. ಕುಂಬಾರನಿಗೆ ವರ್ಷ ಡೊಣ್ಣೆಗೆ ನಿಮಿಷ ಅಂತ ಒಂದು ಮಾತು. ಇವತ್ತು ಆ ಕುಂಬಾರ ಇದೆಲ್ಲ ಒಂದು ನಿರ್ಮಾಣ ಮಾಡಿದ್ದಾನೆ, ಒಂದು ಘಟ ನಿರ್ಮಾಣ ಮಾಡಿದ್ದಾನೆ. ಇನ್ನು ಮುಂದೆ ಸರ್ವಥಾ ಯಾರೂ ಕೂಡ ಅದನ್ನು ಒಡೆಯತಕ್ಕಂಥ ಕಾರ್ಯ ಕೈ ಹಾಕಬಾರದು ಅಂತ ನಮ್ಮ ಒಂದು ಅಪೇಕ್ಷೆ. ಯಾಕೆ ಅಂದರೆ ಇವತ್ತು ಮೊಬೈಲ್ನೊಳಗೆ ಏನು ಫೇಸ್ಬುಕ್ಕು, ಯೂಟ್ಯೂಬು, ಟ್ವಿಟರ್ಸ್ ಎಲ್ಲ ಬಂದ್ಬಿಟ್ಟ. ಮನ್ಯಾಗ ಕೂತ್ಕೊಂಡು ಏನು ಕಿತಾಪತಿ ಮಾಡಿ ಹಾಕಿಬಿಟ್ರೆ ಆಗಿ ಹೋಯ್ತು ಕೃಷ್ಣಾಪಣ. ಅದಕ್ಕೆ ಸರ್ವಥಾ ಇದನ್ನು ಇವತ್ತು ನಿರ್ಮಾಣ ಮಾಡಿದಂಥ ಸಂಘಟನೆಯನ್ನು, ಒಂದು ಕೂಡುವಿಕೆಯನ್ನು ಸರ್ವಥಾ ಯಾರು ಹೆಸರು ಬೇಡ, ಹೆಸರು ಗೊತ್ತವ ಎಲ್ರಿಗೂ ಯಾರು ಅಂತ ಹೇಳಿ, ಅದಕ್ಕೆ ಅವರಿಗೆಲ್ಲ ನಮ್ಮ ಒಂದು ವಿನಂತಿ ಅಂದರೂ ಅಡ್ಡಿ ಇಲ್ಲ. ಸರ್ವಥಾ ಇಂಥ ಮುಂದಿನ ಇವತ್ತಿನಿಂದ, ಈ ಕ್ಷಣದಿಂದ ಮುಂದಿನ ಒಂದು ಕಾರ್ಯವನ್ನು ಸರ್ವಥಾ ಯಾರು ಮಾಡದೆ ಸಂಯಮದಿಂದ, ಏನಾದರೂ ನಿಮಗೆ ಕಷ್ಟ ಬಂದಿದ್ದರೆ ಅವರನ್ನೇ ಸ್ವತಃ ಕೇಳಿ ಪರಿಹಾರ ಮಾಡಿಕೊಂಡು, ಮನಸ್ಸಿಗೆ ಬಂದಂಗೆ ಟ್ವಿಟರ್ನಾಗ ಫೇಸ್ಬುಕ್ನ ಹಾಕುವಂಥ ಕೆಲಸ ಮಾಡಬೇಡ್ರಿ ಅಂತ ನಮ್ಮ ಒಂದು ಅತ್ಯಂತವಾಗಿರತಕ್ಕಂಥ ಒಂದು ಮಾತು. ಇಷ್ಟು ಮಾಡಿದರೆ ನೀವೆಲ್ಲ ಇವತ್ತು ಬಂದದ್ದು, ಜೇಕಾರ ಹಾಕಿದ್ದು, ಸಂಭ್ರಮವನ್ನು ಆಚರಿಸಿದ್ದು, ಉತ್ಸಾಹ ಮಾಡಿದ್ದು ಎಲ್ಲ ಸಾರ್ಥಕವಾಗ್ತಾ ಇದೆ. ಅಂಥ ಒಂದು ಮನಸ್ಥಿತಿ ಸ್ಥಿರವಾಗಿ ಉಳ್ಕೊಂಡು ಇದೇ ರೀತಿಯಾಗಿರತಕ್ಕಂಥ ವಾತಾವರಣ, ಸ್ನೇಹದ ವಾತಾವರಣ ಸ್ಥಿರವಾಗಿ ಉಳಿಯುವಂತೆ ಇದನ್ನು ಮಾಡ್ತೀರಿ ಅಂತ ನಮಗೆ ಆಶೆ ಇದೆ. ಅದಕ್ಕೆಲ್ಲ ಮಾಡುವಂತೆ ಬುದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣ. ಪರಮ ಪೂಜ್ಯ ರಘುವಿಜಯ ತೀರ್ಥ ಶ್ರೀಪಾದಂಗಳವರು ಅತ್ಯಂತ ಚುಟುಕು ಭಾಷಣವನ್ನು ಮಾಡಿದರೂ ಕೂಡ ಕೆಲವರಿಗೆ ಮೊಟುಕುವಂತೆ ಅದು ಇತ್ತು. ಬಹಳ ಸಾಂದರ್ಭಿಕವಾದ, ಅತ್ಯಂತ ಔಚಿತ್ಯಪೂರ್ಣವಾದ ಸಂದೇಶವನ್ನು ನೀಡಿದ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ, ಇನ್ನು ಮೇಲೆ ಪರಮ ಪೂಜ್ಯರಾದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮೆಲ್ಲರನ್ನು ಕುರಿತು ಸ್ನೇಹದ ಆಶೀರ್ವಚನವನ್ನು ನೀಡಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಕ್ಷೇತ್ರದಲ್ಲಿ ವಿಶೇಷ ಸನ್ನಿಧಾನಯುಕ್ತನಾದಂತಹ, ಸಕಲ ದುರಿತಗಳನ್ನು ಪರಿಹರಿಸುವ ಪ್ರಹ್ಲಾದರಾಜರ ವಿಶೇಷವಾದ ಆರಾಧ್ಯ ರೂಪನಾದಂತಹ ನರಸಿಂಹದೇವರಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಇಲ್ಲಿ ಸನ್ನಿಹಿತರಾದಂತಹ ಎಲ್ಲ ಯತಿವರೇಣ್ಯರ ದಿವ್ಯ ವೃಂದಾವನಗಳಿಗೆ ಆನಮಿಸಿ ಈ ಒಂದು ಶುಭ ಸಮಾರಂಭ
ಏನು ರಾಘವೇಂದ್ರ ಸ್ವಾಮಿಗಳವರ ಮಠದ, ಅದೇ ರೀತಿಯಾಗಿ ಉತ್ತರಾದಿ ಮಠದ ಬಹುದೀರ್ಘ ಕಾಲದ ಒಂದು ವ್ಯವಹಾರ ನಿಮಿತ್ತವಾದಂತಹ ಭಿನ್ನಾಭಿಪ್ರಾಯಗಳು ಅಂತ ಇದ್ದಂತೆ ಇತ್ತು. ಈಗಾಗಲೇ ನಮ್ಮ ಮಾಹುಲಿ ಆಚಾರ್ಯರು ಹೇಳಿದಂತೆ ಇದ್ದಂತೆ ಇದ್ದ ಎಲ್ಲ ಭಿನ್ನಾಭಿಪ್ರಾಯಗಳಿಗೂ ಕೂಡ ಇಂದಿಗೆ ಸಂಪೂರ್ಣವಾಗಿ ಇತಿಶ್ರೀಯನ್ನು ಹಾಡಿದ್ದೇವೆ. ಇನ್ನು ಮುಂದೆ ನಮ್ಮ ಸನಾತನ ಹಿಂದೂ ಸಮಾಜದ ಸಂಘಟನೆ, ಅದೇ ರೀತಿಯಾಗಿ ಬ್ರಾಹ್ಮಣರ ಸಂಘಟನೆ, ಜೊತೆಯಲ್ಲಿ ಮಾಧ್ವರ ಸಂಘಟನೆಯೇ ನಮ್ಮ ಮಂತ್ರವಾಗಿ ಪ್ರತಿ ಹೆಜ್ಜೆಯೂ ಇಡಬೇಕು ಅಂತ ನಾವು ಸಂಕಲ್ಪಿಸಿದ್ದೇವೆ. ನಮ್ಮ ಸನಾತನ ಧರ್ಮ ಒಂದು ಅಳಿವಿನ ಅಂಚಿನಲ್ಲಿ ಇದ್ದು, ಈ ಧರ್ಮವನ್ನು ಯಾವ ರೀತಿಯಾಗಾದರೂ ನಾವು ನಾಶ ಮಾಡಬೇಕು ಅನ್ನುವಂತಹ ಒಂದು ಧರ್ಮ ವಿದ್ರೋಹಕ ಶಕ್ತಿಗಳಿಗೆ ನಾವೆಲ್ಲರೂ ಕೂಡ ಒಂದರ್ಥದಲ್ಲಿ ಭಯಭೀತರಾಗಿ ಧರ್ಮದ ರಕ್ಷಣೆಗೋಸ್ಕರವಾಗಿ, ಸಮಾಜದ ಒಂದು ಶ್ರೇಯಸ್ಸಿಗೋಸ್ಕರವಾಗಿ ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನು ಅಥವಾ ಮನಸ್ತಾಪಗಳನ್ನು ಅಥವಾ ಯಾವುದೇ ಒಂದು ವಿಚಾರಗಳನ್ನೆಲ್ಲವನ್ನು ಬದಿಗೊತ್ತಿ ಇವತ್ತು ನಾವೆಲ್ಲ ಸಂಘಟಿತರಾಗಬೇಕಾದಂತಹ ಅವಶ್ಯಕತೆ ಅತ್ಯಂತ ಸಂಪನ್ನವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಉಭಯ ಮಠಗಳ ಏನು ಸುದೀರ್ಘವಾದ ದಶಮಾನಗಳ ಈ ವ್ಯವಹಾರಗಳೆಲ್ಲವೂ ಕೂಡ ಇಂದಿಗೆ ಇತಿಶ್ರೀಗೊಂಡಿದೆ ಅಂತ ಮತ್ತೊಮ್ಮೆ ಸಭಾಮುಖವಾಗಿ ನಾವು ಹೇಳ್ತಾ ಇದ್ದೇವೆ. ಇವತ್ತು ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಅದೇ ರೀತಿಯಾಗಿ ಸಮಾಜಕ್ಕೆ ನಾವು ಏನನ್ನ ಉಪದೇಶಿಸಬೇಕು, ಸಮಾಜದ ಒಳಿತಿಗೋಸ್ಕರವಾಗಿ ನಾವು ಮಾಡಬೇಕಾದ ಕಾರ್ಯಗಳೇನಿದ್ದಾವೆ, ಇವು ಬಹಳ ದೀರ್ಘವಾದ ಪಟ್ಟಿ ಇದೆ. ಅದರ ಮುಂದೆ ನಮ್ಮ ಭಿನ್ನಾಭಿಪ್ರಾಯಗಳ ಪಟ್ಟಿ ಬಹಳ ಚಿಕ್ಕದು. ಆದ್ದರಿಂದ ಮಹಾಮಲ್ಲಭಂಗ ನ್ಯಾಯದಿಂದ ಮೊದಲಿಗೆ ನಾವು ಸಮಾಜಕ್ಕೆ ನೀಡಬೇಕಾದಂತಹ ಸಂದೇಶ, ಸಂಘಟನೆ, ಅದರ ಜೊತೆಯಲ್ಲಿ ಧರ್ಮದ ಒಂದು ಅತ್ಯಂತ ಬಿಗಿಯಾದಂತಹ ಬುನಾದಿಯನ್ನು ನಾವು ಮಾಡಬೇಕಾಗಿದೆ. ಆ ಕಾರ್ಯಕ್ಕೋಸ್ಕರವಾಗಿ ಇವತ್ತು ಎಲ್ಲ ಈ ವ್ಯಾಜ್ಯಗಳನ್ನು, ವ್ಯವಹಾರಗಳನ್ನು ಬದಿಗೊತ್ತಿ ಸೌಹಾರ್ದದಿಂದ, ತುಂಬು ಮನಸ್ಸಿನಿಂದ, ಯಾವುದೇ ತರಹದ ಒಂದು ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಇಟ್ಟುಕೊಂಡು ಈ ಸಮಾವೇಶ ಅಥವಾ ಈ ಒಂದು ಕಾರ್ಯಕ್ರಮ ನಡೆದಿಲ್ಲ ಇದು. ಯಾಕೆಂದರೆ ಅದೆಲ್ಲವನ್ನು ಸಾಕು ಬೇಕಾದಷ್ಟು ನೋಡಿದ್ದೇವೆ. ಈಗ ನಮ್ಮ ಮಾಹುಲಿಯಾಚಾರ್ಯ ಹೇಳಿದಂತೆ ಯುಗಗಳ ಒಂದು ಏನು ಇತಿಹಾಸಗಳನ್ನು ತಿಳಿಸಿದರು, ಅದರಂತೆ ಇದು ಒಂದು ನಾಟಕೀಯವಾದ ಈ ಎಲ್ಲ ವಿವಾದಗಳಿಗೆ ತೆರೆಯನ್ನು ಎಳೆದು ಇನ್ನು ಮುಂದೆ ಸೌಹಾರ್ದದ ಹೆಜ್ಜೆಗಳನ್ನೇ ನಾವು ಇಟ್ಟುಕೊಂಡು ಹೋಗಬೇಕು ಅಂತ ನಾವು ಸಮಾಜ ಸಂಕಲ್ಪಿಸಿದ್ದೇವೆ. ಅದನ್ನು ಹರಿಗುರುಗಳೆಲ್ಲರೂ ಕೂಡ ಅದಕ್ಕೆ ತಥಾಸ್ತು ಅಂದಿದ್ದಾರೆ. ಮತ್ತು ಉಭಯ ಮಠಗಳ ಎಲ್ಲ ಶಿಷ್ಯರು, ವಿದ್ವಾಂಸರು, ಹಿರಿಯರುಗಳು ಸಲಹೆ ನೀಡುವಂತಹ ಅನೇಕ ನ್ಯಾಯತಜ್ಞರಾಗ್ಬೋದು, ಸಮಾಜದ ಹಿತದ ಚಿಂತಕರಾಗ್ಬೋದು, ಎಲ್ಲರೂ ಕೂಡ ಸಲಹೆಗಳನ್ನು ನೀಡಿದ್ದಾರೆ. ಅವರೆಲ್ಲರ ಸಲಹೆಗಳನ್ನು ಕೂಡ ಚೆನ್ನಾಗಿ ಮನನ ಮಾಡಿ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಅಂತ ಹೇಳಿದಂತೆ ಚೆನ್ನಾಗಿ ಮಥನ ಮಾಡಿ ಈ ಒಂದು ಅಮೃತ ತುಲ್ಯವಾದಂತಹ ಒಂದು ಸನ್ನಿವೇಶಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಇನ್ನು ಮುಖ್ಯವಾಗಿ ನಮ್ಮ ಈ ಪರಂಪರೆಗಳು ಏನಿದ್ದಾವೆ, ಇವುಗಳು ಶತಮಾನಗಳಿಂದ ನಡೆದುಕೊಂಡು ಬಂದಂತಹ ಪರಂಪರೆಗಳು. ಎಲ್ಲ ಪರಂಪರೆಗಳನ್ನು ನಾವು ಗೌರವಿಸಿ ಆಯಾ ಪರಂಪರೆಯ ಯತಿವರೇಣ್ಯರ ಒಬ್ಬರು ನಮ್ಮ ತೆಲುಗು ರಾಷ್ಟ್ರಕ್ಕೆ ಸೇರಿದಂತಹ ಶರತ್ಚಂದ್ರ ಅವರು ಸಾಧಾರಣವಾಗಿ 6-7 ವರ್ಷಗಳಿಂದ ನಿರಂತರವಾಗಿ ಒಂದು 100 ಬಾರಿ ಡ್ರಾಫ್ಟ್ಗಳನ್ನು ಮಾಡಿ ತರೋದು, ಮಾತನಾಡೋದು, ಮತ್ತೆ ಅದನ್ನು ಕರೆಕ್ಷನ್ ಮಾಡೋದು, ಈ ಥರ ಮಾಡಿ
ತುಂಬ ಪ್ರಯತ್ನವನ್ನು ಪಟ್ಟಂಥವ್ರು. ಅನೇಕ ಬಾರಿ ನಮಗೆಲ್ಲ ಸ್ವಲ್ಪ ಕೋಪತಾಪಗಳು ಬಂದಾಗ ಒಂದೆರಡು ಮಾತುಗಳನ್ನು ಕೂಡ ಅಂದಿದ್ದೀವಿ. ಅದೆಲ್ಲವನ್ನೂ ಬದಿಗಿಟ್ಟು ಮರಳಿ ಯತ್ನವ ಮಾಡು ಅಂತೇಳಿ ಶರತ್ಚಂದ್ರ ಅವರು ಬಹಳ ವಿಶೇಷವಾಗಿ ಇದರ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅದೇ ರೀತಿಯಾಗಿ ಮತ್ತೋರ್ವ ವ್ಯಕ್ತಿಗಳಾಗಿ ನಮ್ಮ ಎಲ್ಲರಿಗೂ ತುಂಬ ಬೇಕಾದಂತಹ ಬೆಳಕನ್ನು ನೀಡುವ ರವಿ, ನಮ್ಮ ಉದಾರ ಮನಸ್ಸಿನ ದಾನಿಗಳು ಮತ್ತು ಸಮಾಜದ ಹಿತಚಿಂತಕರು, ನಮ್ಮ ಉಭಯ ಮಠಗಳಿಗೂ ಕೂಡ ತುಂಬ ಬೇಕಾದಂತಹ ರವಿಯವರು. ಅವರು ದೊಡ್ಡ ವ್ಯಾಪಾರ ಅವ್ರದ್ದು ಬೇರೆ ಬೇರೆ ಇದೆ, ಎಲ್ಲವನ್ನೂ ಬಿಟ್ಟು ಇದರ ಯಶಸ್ಸಿಗೆ ಕಾರಣರಾದಂತಹ ರವಿಯವರು ಅವರು ತುಂಬ ಬಾರಿ ತುಂಬ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ಪ್ರಯತ್ನ ಒಂದು ಯಶಸ್ಸು ಇವತ್ತು ಆಗಿದೆ ಅಂತ ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸ್ತೇವೆ. ಅದೇ ರೀತಿಯಾಗಿ ನಮ್ಮ ಶ್ರೀನಿವಾಸ್ ಕಸಬೆ ಅವರು ಅಂತ ಅವರು ಇದಕ್ಕೆ 5-6 ವರ್ಷಗಳಿಂದ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಭಾಗ್ಯನಗರ ಹೈದರಾಬಾದಿನ ನ್ಯಾಯಾಂಗದ ಮುಖ್ಯ ಅಧಿಕಾರಿಗಳಾದಂತಹ ಸೀತಾರಾಮ್ ಅವಧಾನಿಗಳು ಅವರು ಕೂಡ ಇದಕ್ಕೆ ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಉಭಯ ಮಠಗಳ ವಿದ್ವಾಂಸರು, ಅಧಿಕಾರಿಗಳು, ಜೊತೆಗೆ ಹಿತಚಿಂತಕರು, ಪತ್ರಿಕಾ ಮಾಧ್ಯಮದವರು ಮತ್ತು ನೆರೆದಿರ್ತಕ್ಕಂತಹ ಸ್ತ್ರೀ ಪುರುಷರೆಲ್ಲರೂ ರಾಯರ ಮಠ ಉತ್ತರಾದಿ ಮಠದ ವಿವಾದದಿಂದ ನಮ್ಮ ಕೌಟುಂಬಿಕ ಸಮಸ್ಯೆಗಳು ತುಂಬ ಜಾಸ್ತಿ ಆಗಿದೆ, ಹೆಣ್ಣು ಗಂಡುಗಳಿಗೆ ಸಮಸ್ಯೆ ಆಗಿದೆ, ಮದುವೆ ಮುಂಜಿಗಳಿಗೆ ಸಮಸ್ಯೆ ಆಗಿದೆ, ಮತ್ತು ಅತ್ತೆ ಮಾವಂದರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಎಲ್ಲರೂ ಕೂಡ ತುಂಬ ಕಳಕಳಿಯಿಂದ ಸಲಹೆ ಸೂಚನೆಗಳನ್ನು ತಮ್ಮ ಅಭಿಪ್ರಾಯಗಳನ್ನು ಅನಿಸಿದ್ದಾರೆ. ಆ ಎಲ್ಲವನ್ನು ಕೂಡ ಗಮನಿಸ್ತಾ ಇವರೆಲ್ಲರನ್ನೂ ಕೂಡ ಸಂಘಟನೆ ಮಾಡಲಿಕ್ಕೆ ನಮ್ಮನ್ನು ಉತ್ತರಾದಿ ಸ್ವಾಮಿಗಳನ್ನು, ಕೂಡ್ಲಿ ಸ್ವಾಮಿಗಳನ್ನು, ರವಿಯವ್ರನ್ನ ಇವನ್ನೆಲ್ಲರನ್ನು ಸಂಘಟನೆ ಮಾಡಲಿಕ್ಕೆ ಮತ್ತೋರ್ವ ವಾಮನ ಮೂರ್ತಿ ಇದ್ದಾರೆ. ಅವರು ನಮ್ಮ ಗುರುಪ್ರಸಾದ್ ಅವರು ಬಹಳ ವಿಶೇಷವಾಗಿ ಪರಿಶ್ರಮವನ್ನು ಪಟ್ಟಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಯಶಸ್ಸಿಗೆ ಕಾರಣರಾದಂತಹ ಎಲ್ಲರನ್ನೂ ಕೂಡ ನಾವು ಅಭಿನಂದಿಸ್ತೇವೆ. ಇಂತಹ ಒಂದು ಕಾರ್ಯಕ್ರಮ ಇವತ್ತಾಗಿದೆ. ಇದು ಯಾವತ್ತೂ ಕೂಡ ಇನ್ನು ಮುಂದೆ ಇದಕ್ಕೆ ಚ್ಯುತಿ ಬಾರದಂತೆ ನರಸಿಂಹದೇವರು ಸಾಕ್ಷಿಯಾಗಿ ನಿಂತುಕೊಂಡು ಹರಿಗುರುಗಳು ವಿಶೇಷವಾಗಿ ಇದನ್ನು ಅನುಗ್ರಹ ಮಾಡಿ ಈ ಎರಡೂ ಮಠಗಳ ಸಾಮರಸ್ಯವನ್ನು ಇಷ್ಟಕ್ಕೆ ಮಾತ್ರ, ನವಬೃಂದಾವನಕ್ಕೆ ಮಾತ್ರವಲ್ಲದೆ ಇನ್ನೇನು ಯಾವುದ್ಯಾವುದು ವಿವಾದಗಳು ರಾಯರ ಮಠ ಉತ್ತರಾದಿ ಮಠಕ್ಕೆ ಸಂಬಂಧಪಟ್ಟ ವಿವಾದಗಳಿದ್ದಾವೆ ಅದನ್ನೆಲ್ಲವನ್ನು ಕೂಡ ನರಹರಿ ತೀರ್ಥರ ವಿಷಯವಾಗ್ಬೋದು, ಮತ್ಯಾವುದೇ ವಿಷಯವಾಗ್ಬೋದು, ಎಲ್ಲವನ್ನು ಸೌಹಾರ್ದದಿಂದ ಬಗೆಹರಿಸ್ಕೊಳ್ತೇವೆ ಅಲ್ಲ. ಈಗಾಗಲೇ ಅದರ ಪ್ರಯತ್ನ ಪ್ರಾಸೆಸ್ ಎಲ್ಲ ನಡೆದಿದೆ, ಅದು ಕೊನೆಯ ಹಂತಕ್ಕೆ ಬಂದಿದೆ. ಸದ್ಯದಲ್ಲಿಯೇ ಅದೆಲ್ಲದೂ ಕೂಡ ಪರಿಹಾರವಾಗತ್ತೆ. ಸಮಾಜದಲ್ಲಿ ಯಾವುದೇ ಗೊಂದಲ, ಯಾವುದೇ ಆತಂಕವಿಲ್ಲದಂತೆ ನಮ್ಮೆರಡೂ ಮಠಗಳ ಮುಂದಿನ ಹೆಜ್ಜೆಗಳು ಇರುತ್ತೆ ಎಂಬುವ ಭರವಸೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಈ ಒಂದು ಸಮಾವೇಶ, ಸೌಹಾರ್ದದ ಭೇಟಿ ಮತ್ತು ರಾಜಿ ಕಾರ್ಯಕ್ರಮ ಇವುಗಳ ಎಲ್ಲರ ಹಿನ್ನೆಲೆಯಲ್ಲಿ ಏನಾದರೂ ಒಂದು ನಾವು ಉಪಾಯನ ಅಂತ ಅನ್ನೋದಂತಲ್ಲ, ಅಭಿಮಾನ ಅಂತ ಅಷ್ಟೇ. ಇದರಲ್ಲಿ ಉಪಾಯನ ಅಂತಲ್ಲ. ಇದು ನಮಗೆಲ್ಲ ಹೋದ ಬಾರಿ ಏನು ಆರಾಧನೆಗಳ ವಿಷಯದಲ್ಲಿ ತುಂಬ ಗೊಂದಲಗಳಾಗಿ ಎಲ್ಲ ಮನಸ್ಸಿಗೆ ಬೇಸರ ಆಗಿದೆ. ಅದು ಈ ಬಾರಿ ಪರಿಹಾರ ಆಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಬಾರಿ ನ್ಯಾಯಾಲಯಗಳಲ್ಲಿ ಒಮ್ಮೆ ಬೇರೆ ಬೇರೆ ರೀತಿಯಲ್ಲಿ ಸನ್ನಿವೇಶಗಳು ಬರಬಹುದು. ಆದರೆ ಏನೇ ಇದ್ದರೂ ಕೂಡ ಸೌಹಾರ್ದದಲ್ಲಿ ಮಾತ್ರ ಆ ಸನ್ನಿವೇಶಗಳು ಬರಬಾರದು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ನಮ್ಮ ಉತ್ತರಾದಿ ಮಠದ ಸ್ವಾಮಿಗಳನ್ನು ತುಂಬ ಅಭಿಮಾನದಿಂದ ಒತ್ತಡ ಮಾಡ್ತೇವೆ. ನರಹರಿ ತೀರ್ಥರ ಆರಾಧನೆಯನ್ನು 2 ದಿವಸಗಳ ಕಾಲ ಅವರು ಮಾಡಲೇಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಅವರನ್ನು ತುಂಬ ಅಭಿಮಾನದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಅವರು ಇನ್ನೇನು ಹೇಳಿದರೂ ಕೂಡ ನಾವು ಕೇಳೋದಿಲ್ಲ. ಯಾಕೆಂದರೆ ಕೆಲವು ಮಾತುಗಳನ್ನು ನಾವು ಅವ್ರದ್ದು ಕೇಳೋಲ್ಲ. ಆದ ಕಾರಣ ಅವರು ಹೋದ ಬಾರಿ ಇವತ್ತು ನ್ಯಾಯಾಲಯಗಳಲ್ಲಿ ಏನೇನಾಯಿತು ಅಂತ ಅದೆಲ್ಲ ಬೇಡವೇ ಬೇಡ. ನ್ಯಾಯಾಲಯದ ತೀರ್ಪು ಅಥವಾ ಆದೇಶ ನಾವು ಗೌರವಿಸೋಣ, ಆದರೆ ಅಭಿಮಾನದಿಂದ ನಾವು 2 ದಿನಗಳ ಕಾಲ ಅವರಲ್ಲಿ ಆರಾಧನೆಯನ್ನು ಮಾಡಬೇಕು ಅಂತ ನಾವು ತುಂಬ ಹೃದಯದಿಂದ ಅವರನ್ನು ನಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಜೊತೆಯಲ್ಲಿ
ಇನ್ನು ಶಾಸ್ತ್ರಾರ್ಥಗಳ ವಿಚಾರದಲ್ಲಿ ಆಗ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳು ಮಾಧ್ಯಮಗಳಲ್ಲಿ ಆಗ್ಬೋದು, ಅಥವಾ ಕಿವಿಯಿಂದ ಕಿವಿಗಾಗ್ಬೋದು, ಉಪನ್ಯಾಸಗಳಲ್ಲಿ ಆಗ್ಬೋದು. ಇನ್ನು ಮುಂದೆ ಯಾವುದೇ ನಿಂದಾರೂಪವಾದಂಥ ಮಾತುಗಳನ್ನು ಉಭಯ ಮಠಗಳಿಂದ ನಾವಿಬ್ಬರು ಸ್ವಾಮಿಗಳು ಮಾತಾಡೋಲ್ಲ, ನಮ್ಮ ಇಬ್ಬರು ಮಠದ ವಿದ್ವಾಂಸರುಗಳು ಕೂಡ ಯಾರು ಕೂಡ ಮಾತನಾಡದಂತೆ ನಮ್ಮ ಸಿದ್ಧಾಂತವನ್ನು, ನಮ್ಮ ಧರ್ಮದ ಬಗ್ಗೆ, ಜೊತೆಯಲ್ಲಿ ಪುರಾಣಗಳು, ಶಾಸ್ತ್ರಗಳು, ಇದರ ಬಗ್ಗೆ ವಿಶೇಷವಾಗಿ ಪ್ರವಚನ, ಜನಗಳಲ್ಲಿ ಆಸಕ್ತಿ ಇವುಗಳನ್ನು ಮೂಡಿಸಿ ವ್ಯಕ್ತಿ ನಿಂದೆಯನ್ನು ಎಲ್ಲಿಯೂ ಕೂಡ ಯಾರೂ ಮಾಡಬಾರ್ದು ಅಂತಂಬುದನ್ನು ಈ ಸಂದರ್ಭದಲ್ಲಿ ನಾವು ಅತ್ಯಂತ ಕಾಳಜಿಯಿಂದ ಮತ್ತು ಕಟುವಾಗಿ ಎಲ್ಲ ನಮ್ಮ ಉಭಯ ಮಠಗಳ ವಿದ್ವಾಂಸರು, ಶಿಷ್ಯರು, ಭಕ್ತರು, ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ನಾವು ತಿಳಿಸ್ತೇವೆ. ಆದ್ದರಿಂದ ನಿನ್ನೆ ತನಕ ಅಥವಾ ಇವತ್ತು 5:15 ತನಕ ಏನೆಲ್ಲ ನಡೆದಿದೆ ಅದನ್ನೆಲ್ಲವನ್ನು ಕೂಡ ನೀವೆಲ್ಲರೂ ಕೂಡ ಮರೆತು ಹರಿಗುರುಗಳ ಪಾದಕ್ಕೆ ಸಮರ್ಪಣೆ ಮಾಡಿ ಇನ್ನು ಮುಂದೆ ಹೊಸ ಅಧ್ಯಾಯ, ಹೊಸ ಒಂದು ಯುಗವನ್ನು ನಾವು ಪ್ರಾರಂಭಿಸೋಣ ಅಂತ ಹೇಳ್ತಾ, ನಮ್ಮ ಉತ್ತರಾದಿ ಮಠದ ಸ್ವಾಮಿಗಳು ಆ ಪೀಠದಲ್ಲಿ 100 ವರ್ಷಗಳ ಕಾಲ ಇದ್ದು ಸಮಾಜಕ್ಕೆ ಮಾರ್ಗದರ್ಶಕರಾಗಲಿ, ತಮ್ಮ ಪ್ರವಚನಗಳು, ಪಾಠ, ವಿದ್ಯಾಪೀಠ, ಸಂಚಾರ, ಜೊತೆಗೆ ಗ್ರಂಥ ಲೇಖನ, ಪರವಾದಿಗಳು ನಮ್ಮ ಸಿದ್ಧಾಂತದ ಮೇಲೆ ಮಾಡುವ ಆಕ್ಷೇಪಣೆಗಳಿಗೆ ಬಹಳ ಮನೋರಂಜಕವಾದಂತಹ, ಶಾಸ್ತ್ರೀಯವಾದಂತಹ ಉತ್ತರಗಳನ್ನು ನೀಡುವ ಮೂಲಕ ಸಮಾಜಕ್ಕೆ ಒಂದು ದೊಡ್ಡ ರತ್ನರಾಗಿ ಅವರಿದ್ದಾರೆ. ಇನ್ನೂ ಆ ರತ್ನ ಪ್ರಕಾಶಿಸಬೇಕು ಅಂತ ನಾವು ಹೇಳ್ತಾ, ಇವತ್ತಿನಿಂದ ಸಂಪೂರ್ಣವಾಗಿ ಉತ್ತರಾದಿ ಮಠದ ಸ್ವಾಮಿಗಳಿಗೆ ನಾವು ಜೊತೆಯಲ್ಲಿದ್ದೇವೆ, ಬೆಂಬಲ ಅಂತಲ್ಲ, ಜೊತೆಯಲ್ಲಿದ್ದೇವೆ. ಇವತ್ತಿಗೆ ಅವರಿಗೆ ಯಾವುದೇ ಕಷ್ಟ ಸುಖಗಳಿದ್ದರೂ, ಏನೇ ಅನಿಸಿಕೆಗಳಿದ್ದರೂ, ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ನಾವು ಅವರ ಜೊತೆಯಲ್ಲಿದ್ದೇವೆ. ಆ ಸಮಸ್ಯೆಯಲ್ಲಿ ನಾವು ಕೂಡ ಪಾಲುದಾರರಾಗಿ ಉಭಯರು ಕೂಡ ಆ ಸಮಸ್ಯೆಗಳನ್ನು ಎದುರಿಸಿ ಪರಿಹಾರ ಮಾಡಿಕೊಂಡು ಸುಖಿಗಳಾಗಿ ಸಂತೋಷದಿಂದ ಸಮಾಜಕ್ಕೆ ಒಂದು ಉತ್ತಮವಾದ ರೀತಿಯಲ್ಲಿ ನಾವು ಹೆಜ್ಜೆಯನ್ನು ಹಾಕ್ತೇವೆ ಎಂಬುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಗಳಿಗೆ ಅನಂತ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ, ಉಭಯ ಮಠಗಳ ಮಧ್ಯದಲ್ಲಿ ಕೋರ್ಟಿನ ಕ್ರಮಗಳು ಇತ್ತು. ಇನ್ನು ಮುಂದೆ ಸುಬುಧೇಂದ್ರ ತೀರ್ಥರು ಆದೇಶ ಮಾಡಿದ್ದಾರೆ, ಅಪೇಕ್ಷೆ ಪಟ್ಟಿದ್ದಾರೆ, ಕೋರ್ಟಿನ ಕ್ರಮ ಬೇಡ, ಇನ್ನು ಶಾಸ್ತ್ರಗಳ ಕೋಟಿ ಕ್ರಮಗಳು ಉಭಯ ಮಠಗಳ ಮಧ್ಯದಲ್ಲಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರು ತಮ್ಮ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋ ವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಸ ಪದ್ಮನಾಭತೀರ್ಥಾರ್ಕಗೋಗಣೋಸ್ತು ದೃಶೇ ಮಮ ನ ತತ್ವಮಾರ್ಗೇ ಗಮನಂ ವಿನಾ ಯದುಪಜೀವನಂ. ವೀಂದ್ರಾರೂಢಪದಾಸಕ್ತಂ ರಾಜೇಂದ್ರಮುನಿಸೇವಿತಂ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ವೀಂದ್ರಾರೂಢಪದಾಸಕ್ತಂ ರಾಜೇಂದ್ರಮುನಿಸೇವಿತಂ ಶ್ರೀಕವೀಂದ್ರಮುನಿಂ ವಂದೇ ಭಜತಾಂ ಚಂದ್ರಸನ್ನಿಭಂ. ವಾಸುದೇವಪದದ್ವಂದ್ವಪಾರಿಜಾಸಕ್ತಮಾನಸಂ ಪದವ್ಯಾಖ್ಯಾನಕುಶಲಂ ವಾಗೀಶಯತಿಮಾಶ್ರಯೇ.
ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ ಆಸೇತೋ ರಾತುಷಾರಾದ್ರೇಃ ಯೋ ದಿಶೋ ಜಿತವಾನ್ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ ಪಂಚಾಶದ್ವರ್ಷಪರ್ಯಂತಂ ಮೂಲರಾಮಪದಾರ್ಚಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಹರಿವಾಯು ಗುರುಗಳ ಪರಮಾನುಗ್ರಹದ ಬಲದಿಂದ ಈ ಒಂದು ದೊಡ್ಡದಾದ ಸಮಾವೇಶ ನಡೆದಿದೆ. ಈ ಸಮಾಗಮ ಇದೊಂದು ಬಹಳ ಹೊಸದಾದ ಅಪರೂಪದ ಪ್ರಸಂಗ ಎಂಬುದಾಗಿ ನಾವು ಭಾವಿಸೋದಿಲ್ಲ. ಇದನ್ನೆಲ್ಲ ನಮ್ಮ ಪ್ರಾಚೀನರು, ಗುರುಗಳು, ಹಿರಿಯರು ಮಾಡಿ ತೋರಿಸಿದ್ದು, ಮಾರ್ಗದರ್ಶನ ಮಾಡಿದ್ದು, ಅವರು ನಡೆದು ತೋರಿಸಿದ ದಾರಿಯಲ್ಲಿ ನಾವು ನಡೆದು ಅವರ ಸೇವೆಯನ್ನು ಮಾಡಿದ್ದೇವೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ವೇದನಿಧಿ ತೀರ್ಥ ಶ್ರೀಪಾದಂಗಳವರು ನಮ್ಮ ಮಠದ ಪ್ರಾಚೀನ ಯತಿಗಳು, ಮಹಾನುಭಾವರು, ತಪಸ್ವಿಗಳು. ಪಂಢರಪುರದಲ್ಲಿ ಅವರ ಮೂಲ ಬೃಂದಾವನ ಇದೆ. ಅವರ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಒಂದು ಸಮಾಗಮ, ವಿಶೇಷವಾದಂತಹ ಸ್ನೇಹ ಸೌಹಾರ್ದಯುತವಾದಂತಹ ಅನೇಕ ವಿಚಾರ ವಿನಿಮಯಗಳು ಅವರ ಮಧ್ಯದಲ್ಲಿ ನಡೆದದ್ದು ಅಂತ ಇತಿಹಾಸದ ಪುಟಗಳಲ್ಲಿ ನಾವು ಕೇಳುತ್ತೇವೆ. ಅಂತಹ ಒಂದು ಸ್ನೇಹ ಸೌಹಾರ್ದದ ಸಂಬಂಧ ಇದು ಮೊದಲಿನಿಂದಲೂ ನಡೆದು ಬಂದದ್ದು. ಇನ್ನನೇಕ ಯತಿಗಳ ಕಾಲದಲ್ಲಿಯೂ ಈ ತರಹದ ಸಮಾಗಮದ ಇತಿಹಾಸಗಳು ಇತಿಹಾಸದ ಗ್ರಂಥಗಳಲ್ಲಿ ನಮಗೆ ಸಿಗ್ತವೆ. ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಕಾಲದಲ್ಲಿಯೂ ಕೂಡ ಮೈಸೂರು ಮಹಾನಗರದಲ್ಲಿ ರಾಘವೇಂದ್ರ ಮಠದ ಸುಜಯೀಂದ್ರ ತೀರ್ಥರು ಹಾಗೂ ಸುಯಮೀಂದ್ರ ತೀರ್ಥರು, ವ್ಯಾಸರಾಜ ಮಠದ ವಿದ್ಯಾಪ್ರಸನ್ನ ತೀರ್ಥರು ಹಾಗೂ ನಮ್ಮ ಗುರುಗಳು 4 ಯತಿಗಳ ಸಮಾಗಮ ಮೈಸೂರು ಮಹಾನಗರದಲ್ಲಿ ಬಹಳ ಅದ್ಧೂರಿಯಿಂದ ಬಹಳ ಹಿಂದೆ, ಸುಮಾರು 50 ವರ್ಷಗಳ 60-70 ವರ್ಷಗಳ ಹಿಂದೆಯೇ ನಡೆದದ್ದನ್ನು ನಾವು ಕೇಳಿದ್ದೇವೆ. ಆ ಇತಿಹಾಸದ ದಾಖಲೆಯೂ ಕೂಡ ಅನೇಕ ಪತ್ರಿಕೆಗಳಲ್ಲಿ ನಾವು ನೋಡ್ತೇವೆ. ಆ ತರಹದ ಒಂದು ಸಮಾಗಮಗಳು, ಆ ಪ್ರಯತ್ನಗಳು ಮೊದಲಿನಿಂದಲೂ ನಡೆದದ್ದು. ಆ ಎಲ್ಲ ಹಿರಿಯರ ಪ್ರಯತ್ನದ ಫಲ, ಗುರುಗಳ ಅನುಗ್ರಹದ ಫಲವಾಗಿ ಇವತ್ತು ಈ ಸಮಾಗಮ ಆಗ್ತಾ ಇದೆ. ಒಂದೊಂದು ಕೆಲಸ ಮಾಡುವಾಗ ಎಲ್ಲರೂ ಸೇರಿದರೆ ಅದಕ್ಕೆ ಸಮಾಗಮ ಅಂತಾರೆ. ಶ್ರೀಮನ್ಯಾಯಸುಧಾ ಗ್ರಂಥ ಅಂತ ಒಂದು ತೆಗೆದುಕೊಂಡ್ರೆ ಆ ನ್ಯಾಯಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ ಎಲ್ಲ ಮಠದ ಯತಿಗಳ ಸಮಾಗಮವೂ ಅಲ್ಲೇ ಆಗ್ತದೆ. ಶ್ರೀಪಾದರಾಜರ ವಾಗ್ವಜ್ರ, ವಾದಿರಾಜರ ಗುರುವರ್ಥ ದೀಪಿಕಾ, ವಿದ್ಯಾಧೀಶ ತೀರ್ಥರ ವಾಕ್ಯಾರ್ಥ ಚಂದ್ರಿಕಾ, ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳವರ ಪರಿಮಳ
ಸತ್ಯವ್ರತ ತೀರ್ಥರ ವ್ಯಾಖ್ಯಾನ, ಯಾದವಾರ್ಯರು, ಶ್ರೀನಿವಾಸ ತೀರ್ಥರೇ ಮೊದಲಾದ ಅನೇಕ ಗೃಹಸ್ಥ ಶ್ರೀಮಠದ ಶಿಷ್ಯರ ವ್ಯಾಖ್ಯಾನಗಳು, ಹೀಗೆ ಬೇಕಾದಷ್ಟು ವ್ಯಾಖ್ಯಾನಗಳ ಒಂದು ಸಮಾಗಮ. ಆದರೆ ಅದರಂತೆ ಕಂಭಾಲೂರು ರಾಮಚಂದ್ರ ತೀರ್ಥರ ವ್ಯಾಖ್ಯಾನ, ಹೀಗೆ ಅನೇಕ ಯತಿವರೆಣ್ಯರ ವಿದ್ವದ್ವರೆಣ್ಯರ ವ್ಯಾಖ್ಯಾನಗಳು ಒಂದು ಶ್ರೀಮನ್ಯಾಯ ಸುಧಾ ಗ್ರಂಥದ ಅರ್ಥವನ್ನು ಜಗತ್ತಿಗೆ ತಿಳಿಸಿಕೊಡಬೇಕು ಅಂತ ಯಾವುದೇ ವಿಧವಾದ ಮಠಭೇದ ಇಲ್ಲದಂತೆ ಎಲ್ಲರೂ ಕೂಡ ಟೀಕಾಕೃತ್ಪಾದರ ಮೇಲಿನ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಆ ಗ್ರಂಥದ ರೂಪದಲ್ಲಿ ಸಮಾಗಮ ಹಿಂದೆ ಆಯಿತಲ್ಲ, ಇವತ್ತಿಗೂ ಎಲ್ಲ ಯತಿಗಳ ವಿದ್ವಾಂಸರ ಪಾಠ ಪ್ರವಚನದ ಪರಂಪರೆಗಳಲ್ಲಿ ನಿತ್ಯವೂ ಪಾಠ ಪ್ರವಚನಗಳನ್ನು ಮಾಡುವಾಗ ಎಲ್ಲ ಮಠದ ಸಮಾಗಮಗಳು ಆಗ್ತದೆ. ಆ ತರಹದ ಒಂದು ಸಮಾಗಮ ನಮ್ಮ ಮಾಧ್ವ ಪರಂಪರೆಯಲ್ಲಿ ಎಲ್ಲ ಮಠಗಳಲ್ಲಿಯೂ ಯಾವುದೇ ವಿಧವಾದ ಭಿನ್ನಾಭಿಪ್ರಾಯವಿಲ್ಲದಂತೆ ಎಲ್ಲ ಮಠೀಯ ವಿದ್ವಾಂಸರ ಯತಿಗಳ ವ್ಯಾಖ್ಯಾನಗಳಿಗೆ ಮನ್ನಣೆಯನ್ನು ನೀಡುತ್ತಾ ಅಧ್ಯಯನ ಮಾಡುವಂತಹ ಪರಂಪರೆ ನಮ್ಮ ಮಾಧ್ವ ಸಮಾಜದಲ್ಲಿದೆ ಅನ್ನೋದನ್ನು ಎಲ್ಲ ಮಾಧ್ವರು ಹಾಗೂ ಎಲ್ಲ ಸನಾತನ ಧರ್ಮದ ಅನುಯಾಯಿಗಳು ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾದದ್ದು. ಕೇವಲ ಮೊದಲಿನಿಂದಲೂ ಈ ಒಂದು ಭಿನ್ನಾಭಿಪ್ರಾಯವೇ ಇತ್ತು, ಇವತ್ತು ಹೊಸದಾಗಿ ಸಮಾಗಮ ಆಯಿತು ಅಂತಲ್ಲ. ಯಾವುದೋ ಒಂದೇ ಒಂದು ವಿಷಯ, ವರ್ಷದಲ್ಲಿ ಕೆಲವೇ ದಿನ ಒಂದೇ ಒಂದು ವಿಷಯದ ಬಗ್ಗೆ ಸ್ವಲ್ಪ ಹೊತ್ತು ಮಾತ್ರ ವಿವಾದ, ಅದು ಮುಗಿದ್ರೆ ಮತ್ತೆ ಎಲ್ಲರೂ ತಮ್ಮ ತಮ್ಮ ಪಾಠ ಪ್ರವಚನಗಳಲ್ಲಿ ಯಾವಾಗಲೂ ಎಲ್ಲ ಮಠೀಯ ವಿದ್ವಾಂಸರಿಗೆ ಯತಿಗಳಿಗೆ ಮಾನ್ಯತೆಯನ್ನು ಗೌರವಗಳನ್ನು ನೀಡುತ್ತಾ ಸಮಾಗಮದ ಆನಂದವನ್ನು ಅನುಭವಿಸ್ತಾನೆ ಇರ್ತಾರೆ ಎನ್ನುವುದಕ್ಕೆ ಇಲ್ಲಿ ನೆರೆದ ಎಲ್ಲ ವಿದ್ವಾಂಸರು ಹಾಗೂ ಶಿಷ್ಯವರ್ಗವೇ ಅದಕ್ಕೆ ಸಾಕ್ಷಿ. ಕೇವಲ ಶಾಸ್ತ್ರೀಯ ಪಾಠ ಪ್ರವಚನಗಳಲ್ಲಿ ಮಾತ್ರ ಅಲ್ಲದಂತೆ ಪ್ರವಚನಗಳಿರಬಹುದು, ಬೇರೆ ಬೇರೆ ಗ್ರಂಥಲೇಖನಾದಿಗಳಿರಬಹುದು, ಎಲ್ಲ ಮಠದ ವಿದ್ವಾಂಸರು ಕೂಡ ಎಲ್ಲ ಮಠದ ಯತಿಗಳಿಗೂ ವಿದ್ವಾಂಸರಿಗೂ ಹರಿದಾಸರಿಗೂ ಕೂಡ ವಿಶೇಷವಾದ ಮನ್ನಣೆಯನ್ನು ನೀಡಿ ಅವರ ತತ್ವಗಳನ್ನು, ಅವರ ಗ್ರಂಥಗಳನ್ನು, ಅವರ ಹಾಡುಗಳನ್ನು ಪ್ರವಚನ ಮಾಡೋದು, ಪ್ರಚಾರ ಮಾಡುವುದರಲ್ಲಿ ವಿಶೇಷವಾದ ಉತ್ಸಾಹ, ನಿರ್ಮಾತ್ಸರ್ಯದ ಪ್ರವೃತ್ತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದು ನಮ್ಮ ಮಾಧ್ವ ಸಮಾಜಕ್ಕೆ ಬಹಳ ದೊಡ್ಡ ಹೆಮ್ಮೆಯ ಸಂಗತಿ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಎಲ್ಲ ಮುಂದೆ ಬರುವ ಮಠದವರು ಒಗ್ಗಟ್ಟಿನಿಂದ ಇರಬೇಕು ಅನ್ನುವುದರ ಸೂಚನೆಯೋ ಎಲ್ಲ ಯತಿಗಳು ಪ್ರಣವ ಜಪವನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಪ್ರಣವದಲ್ಲಿ 3 ಅಕ್ಷರಗಳಿವೆ, ಅ ಉ ಮ. ಅಷ್ಟಮಠಗಳು ಉತ್ತರಾದಿ ಮಠ ಮಂತ್ರಾಲಯ ಮಠ ಅಲ್ಲ, ಅಷ್ಟೂ ಮಠಗಳು, ಅಷ್ಟಮಠಗಳು ಮಾತ್ರ ಅಲ್ಲ, ಅಷ್ಟೂ ಮಠಗಳು ಉತ್ತರಾದಿ ಮಠ ಮಂತ್ರಾಲಯ ಮಠ ಎಲ್ಲವೂ ಒಗ್ಗಟ್ಟಿನಿಂದಿರಬೇಕು ಅಂತ ಅಕ್ಷೋಭ್ಯ ತೀರ್ಥರ ಮಠ, ಅಷ್ಟಮಠಗಳು, ಅಷ್ಟೂ ಮಠಗಳು, ಎಲ್ಲ ಮಾಧ್ವ ಮಠದ ಯತಿಗಳು ಕೂಡ ಒಗ್ಗಟ್ಟಿನಿಂದ ಇದ್ದು ಪ್ರಣವದ ಜಪವನ್ನು ಮಾಡಿ ಆ ಪ್ರಣವದ ಅರ್ಥವನ್ನು ತತ್ವವನ್ನು ಜಗತ್ತಿಗೆ ತಿಳಿಸಬೇಕು, ಉಪದೇಶ ಮಾಡಬೇಕು ಅನ್ನುವ ಸಂದೇಶವನ್ನು ನೀಡಿದ್ದಾರೆ. ಇದು ಕೇವಲ ಸಂದೇಶ ನೀಡುವುದು ಮಾತ್ರ ಅಲ್ಲ, ಶ್ರೀಮದ್ ಆಚಾರ್ಯರ ಎಲ್ಲ ಪ್ರಾಚೀನ ಮಹಾ ಟೀಕಾಕಾರರ ಟಿಪ್ಪಣಿಕಾರರ ಅನುಗ್ರಹದ ಬಲದಿಂದ ಆ ಕಾರ್ಯ ನಡೆದು ಬಂದಿದೆ. ಪ್ರಣವದ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ಮಾಡಿದ್ದರ ಉದ್ದೇಶ ಈ ಒಂದು ಶುಭ ಕಾರ್ಯಕ್ಕೆ ಯಾವ ವಿಘ್ನಗಳು ಬರದಂತೆ ನಿರ್ವಿಘ್ನವಾಗಿ ಇದು ಮುಂದೆ ಸಾಗಲಿ ಎನ್ನುವುದಕ್ಕೆ ಅದು ಪರಮ ಮಂಗಲ ಶಬ್ದ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಪರಿಮಳಾಚಾರ್ಯರು ಪ್ರಣವದ ಪ್ರಯೋಜನವನ್ನು ಹೇಳುವಾಗ ಮಂಗಲಾಶ್ರವಣೆ ಯುಕ್ತಿ ವಿಶೇಷ ದ್ಯೋತನಂ ತಥಾ ಮೀಮಾಂಸಾನುಗ್ರಾಹ್ಯ ಮಾನಸ್ಯ ಸೂಚನಂ ಪೂರ್ವತಂತ್ರತಃ ಅಗತಾರ್ಥತಾ ಸೂಚನಂಚೇತ್ತೇವಂ ಪಂಚಪ್ರಯೋಜನ ಸೌತ್ರ ಪ್ರಾಥಮಿಕೋಂಕಾರ ಶ್ರುತಿಸಿದ್ಧೋವಧಾರ್ಯತೆ ಅಂತ ಪರಿಮಳ ಗ್ರಂಥದಲ್ಲಿ 5 ಪ್ರಯೋಜನಗಳನ್ನು ಸೂತ್ರದಲ್ಲಿರುವ ಓಂಕಾರಕ್ಕೆ ಹೇಳ್ತಾ
ಮೊಟ್ಟ ಮೊದಲನೆಯ ಪ್ರಯೋಜನ ಅಂದರೆ ಮಂಗಲ ಅಂತ. ಹಾಗಾಗಿ ಓಂಕಾರ ಇದು ಪರಮ ಮಂಗಲವಾದಂತಹ ಶಬ್ದ. ಅಂತಹ ಓಂಕಾರದ ಸ್ಮರಣೆಯನ್ನು ನಾವು ಮಾಡ್ತಾ ಈ ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ. ಯಾವುದೇ ವಿಧವಾದಂತಹ ಭಿನ್ನಾಭಿಪ್ರಾಯಗಳು ಇನ್ನು ಮುಂದೆ ಬರುವುದು ಬೇಡ. ಇಬ್ಬರೂ ಸ್ವಾಮಿಗಳು, ಕೂಡಲಿ ಸ್ವಾಮಿಗಳವರು, ಮಂತ್ರಾಲಯದ ಸ್ವಾಮಿಗಳು ಇಬ್ಬರೂ ಹೇಳಿದಂತೆ ಯಾವ ಭಕ್ತರ ಮಧ್ಯದಲ್ಲಿಯೂ ಕೂಡ ಇದಕ್ಕೆ ವಿಪರೀತವಾಗಿ ಈ ಒಂದು ಸ್ನೇಹ ಸೌಹಾರ್ದಗಳಿಗೆ ಧಕ್ಕೆ ತರುವಂತಹ ಯಾವ ವಿಚಾರಗಳು ಯಾವ ಮಾಧ್ಯಮಗಳ ಮೂಲಕವಾಗಿಯೂ ಹೊರಗೆ ಬರಬಾರದು. ಏನೇ ವಿಚಾರ ವಿನಿಮಯಗಳಿದ್ದರೂ ಶಾಸ್ತ್ರದ ಬಗ್ಗೆ, ತತ್ವಗಳ ವಿಚಾರ, ತಾತ್ವಿಕವಾದ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಸೌಹಾರ್ದದಿಂದ ಮಾತನಾಡಿ ತತ್ವದ ನಿರ್ಣಯವನ್ನು ಮಾಡಿಕೊಳ್ಳಬೇಕೇ ಹೊರತು ವ್ಯಕ್ತಿಯ ದೂಷಣೆ ಸರ್ವಥಾ ಆಗಬಾರದು. ವೈಯಕ್ತಿಕವಾದ ಒಬ್ಬರಿಗೊಬ್ಬರು ದೂಷಣೆ ಮಾಡಿಕೊಳ್ಳುವುದು ಮಾತ್ರ ಅಲ್ಲ, ಯಾವುದೇ ತರಹದ ಪ್ರಾಚೀನವಾದಂಥ ಸಂಸ್ಥಾನದ ಪ್ರತಿಮೆಗಳು, ಆರಾಧ್ಯ ದೇವರು, ಅಂತಹ ವಿಷಯದಲ್ಲಿ ಏನಾದರೂ ಅಪಚಾರದ ಶಬ್ದಗಳನ್ನು ಮಾಡಿದರೆ ಮಾತ್ರ ದೇಶಕ್ಕೇನೇ ಕ್ಷೋಭವಾಗ್ತದೆ ಅಂತನ್ನುವಂತಹ ಎಚ್ಚರ ಎಲ್ಲರಲ್ಲಿ ಇರಬೇಕು. ಯಾವ ಮಹನೀಯರು ಪೂಜೆ ಮಾಡಿದಂತಹ ಆ ಭಗವಂತನ ಅಧಿಷ್ಠಾನಗಳು ಅದಿರೋದೇ ಸ್ಮರಣೆ ಮಾಡಿದರೆ, ಉಪಾಸನೆ ಮಾಡಿದರೆ ನಮಗೆ ಕ್ಷೇಮವನ್ನು ಕೊಡುವುದಕ್ಕಾಗಿ ಇರುವಂತಹ ಆ ಎಲ್ಲ ಪರಂಪರೆಯ ಪ್ರತಿಮೆಗಳು, ಅಧಿಷ್ಠಾನಗಳು, ಸಂಸ್ಥಾನದ ಪ್ರತಿಮೆಗಳು, ಆ ಎಲ್ಲ ಸಂಸ್ಥಾನದ ಪ್ರತಿಮೆಗಳಿಗೂ ಕೂಡ ತಕ್ಕ ಗೌರವವನ್ನು, ಯೋಗ್ಯವಾದಂತಹ ಗೌರವವನ್ನು, ಮಾನ ಮರ್ಯಾದೆಗಳನ್ನು ನೀಡಿ ಸಕಲ ಮಠದ ಎಲ್ಲ ಭಕ್ತರೂ ಕೂಡ ಎಲ್ಲರ ಬಗ್ಗೆ ವಿಶೇಷವಾದ ಆದರ ಗೌರವಗಳನ್ನು ಇಟ್ಟುಕೊಂಡು ಆ ಒಂದು ವಿಶೇಷವಾದ ಪುಣ್ಯಕ್ಕೆ ಭಾಗಿಗಳಾಗಬೇಕೇ ಹೊರತು ಯಾರೂ ಪಾಪಭಾಗಿಗಳಾಗುವ ಕಾರ್ಯಗಳನ್ನು ಮಾಡಬಾರದು. ಎಲ್ಲ ಸಂಸ್ಥಾನ ಪ್ರತಿಮೆಗಳ ಬಗ್ಗೆ ಆದರ ಗೌರವಗಳು, ಎಲ್ಲ ಟೀಕಾ ಟಿಪ್ಪಣಿಕಾರರ ಬಗ್ಗೆ ಆದರ ಗೌರವಗಳು, ಅವರು ಬರೆದ ಗ್ರಂಥಗಳ ಅಧ್ಯಯನವನ್ನು ಮಾಡಿ ತತ್ವಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಅವರ ಮೇಲೇ ಆಕ್ಷೇಪಗಳನ್ನು ಮಾಡುವಂತಹ ಪ್ರವೃತ್ತಿಗಳು ಯಾವುದನ್ನು ಶಿಷ್ಯವರ್ಗದವರು, ಭಕ್ತವರ್ಗದವರು ಸರ್ವಥಾ ಮಾಡಬಾರದು. ಇದು ನಮ್ಮೊಬ್ಬರ ಅಭಿಪ್ರಾಯ ಅಲ್ಲ, ಇಲ್ಲಿ ಕುಳಿತ ಯತಿತ್ರಯರ ಎಲ್ಲರ ಅಭಿಪ್ರಾಯವೂ ಇದೇ ಆಗಿದೆ. ಆದ್ದರಿಂದ ಅದೆಲ್ಲವನ್ನು ತಡೆಯುವುದಕ್ಕೆ ರಾಮಮಂತ್ರದ ಜಪವನ್ನು ಎಲ್ಲರೂ ಮಾಡಿ, ಕುಳಿತರೆ ನಿಂತರೆ ರಾಮದೇವರ ಸ್ಮರಣೆ ಮಾಡಿ, ಬೇರೆ ವಿಚಾರಗಳೇ ತಲೆಯಲ್ಲಿ ಬರದೇ ಇರೋ ಹಾಗೆ ಎಲ್ಲರ ಮನಸ್ಸಿನಲ್ಲಿ ಬರುವ ಕೆಟ್ಟ ವಿಚಾರಗಳಿಗೆ ರಾಮ ಯಾವಾಗಲೂ ಬಾಣಗಳನ್ನು ಬಿಡ್ತಾ ಇರಬೇಕು ಅನ್ನುವ ದೃಷ್ಟಿಯಲ್ಲಿ ರಾಮನಾಮವನ್ನು ಜಪ ಮಾಡಿ, ಎಲ್ಲರಲ್ಲಿಯೂ ಯಾವಾಗಲೂ ಸಾತ್ವಿಕವಾದ ವಿಚಾರಗಳ ಅಭಿವೃದ್ಧಿಯಾಗಬೇಕು ಅನ್ನುವ ದೃಷ್ಟಿಯಲ್ಲಿ ಆ ಅಮೃತದ ವೃಷ್ಟಿಯನ್ನು ಮಾಡುತ್ತಾ ಆ ಸದ್ವಿಚಾರಗಳ ವೃಕ್ಷಗಳಿಗೆ ವಿಶೇಷವಾದಂತಹ ಫಲಪುಷ್ಪಗಳು ಬರುವಂತೆ ಶ್ರೀರಾಮಚಂದ್ರ ತನ್ನ ಕರಕಮಲಗಳಿಂದ ಅಮೃತದ ವೃಷ್ಟಿಯನ್ನು ಮಾಡಲಿ ಅಂತ ಶ್ರೀರಾಮನಾಮದ ಜಪವನ್ನು ಮಾಡಿ ಇಡೀ ದೇಶಕ್ಕೆ ಕ್ಷೇಮವನ್ನು, ಮಂಗಲವನ್ನು ನಾವೆಲ್ಲ ಬಯಸೋಣ. ಆ ದೃಷ್ಟಿಯಲ್ಲಿ ಇದು ಕೇವಲ ನಿಮಿತ್ತ ಮಾತ್ರ. ನವವೃಂದಾವನಕ್ಕೆ ಸಂಬಂಧಪಟ್ಟ ವಿವಾದಗಳ ಒಂದು ಇತಿಶ್ರೀಯನ್ನು ಮಾಡುವಂತಹ ಒಂದು ಶುಭ ಸಂಕಲ್ಪವನ್ನು ಮಾಡುವುದು ಮಾತ್ರ ಅಲ್ಲದೆ ಇತಿಶ್ರೀಯನ್ನು ಇವತ್ತು ಹಾಡಿದ್ದೇವೆ. ಇನ್ನು ಮುಂದೆ ಈ ತರಹದ ವಿವಾದಗಳು ಬರುವುದು ಬೇಡ. ಇನ್ನಿತರ ವಿವಾದಗಳನ್ನು ಅತ್ಯಂತ ಸ್ನೇಹ ಸೌಹಾರ್ದಗಳಿಂದ ನಾವು ಬಗೆಹರಿಸಿಕೊಳ್ಳುವುದಕ್ಕೆ ಇಬ್ಬರೂ ಕೂಡ ಸಿದ್ಧರಾಗಿದ್ದೇವೆ. ನಮ್ಮ ಕೂಡಲಿ ಆರ್ಯ ಅಕ್ಷೋಭ್ಯ ತೀರ್ಥ ಮಠದ ರಘುವಿಜಯ ತೀರ್ಥರು ಕೂಡ ಈ ಒಂದು ಕಾರ್ಯದಲ್ಲಿ ಬಹಳ ವಿಶೇಷವಾಗಿ ಮೊದಲಿನಿಂದಲೂ ಇದಕ್ಕಾಗಿ ಅವರು ಪ್ರಯತ್ನವನ್ನು ಮಾಡ್ತಾ ಬಹಳಷ್ಟು ಉಭಯ ಮಠಗಳ ಸಂಪರ್ಕವನ್ನು ಮಾಡಿ ತಮ್ಮದೇ ಆದಂತಹ ಒಂದು ವಿಶಿಷ್ಟ ಸಲಹೆ ಸೂಚನೆಗಳನ್ನು ನೀಡುವುದರ ಮೂಲಕ ಈ ಒಂದು ಕಾರ್ಯದಲ್ಲಿ ಅವರು ಈ ಸಾಮರಸ್ಯದಲ್ಲಿ ವಿಶೇಷವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಸುಬುಧೇಂದ್ರ ತೀರ್ಥರು ನಮ್ಮ ಮಿತ್ರವರ್ಯರು. ಸುಬುಧೇಂದ್ರ ತೀರ್ಥರು ಬಹಳ ವಿಶೇಷವಾಗಿ ಎಷ್ಟೇ ಭಿನ್ನಾಭಿಪ್ರಾಯಗಳು ಹಳೆಯದಿದ್ದರೂ ಕೂಡ ಅದೆಲ್ಲವನ್ನು ಮರೆತು ಮುಂದೆ ಒಳ್ಳೆಯ ಹೆಜ್ಜೆಯನ್ನು ಇಟ್ಟು ಸಮಾಜದಲ್ಲಿ ಒಂದು ಧರ್ಮದ ಪ್ರಚಾರದ ಕಾರ್ಯವನ್ನು ಮಾಡೋಣ, ಎಲ್ಲರಿಗೂ ಒಂದು ನೆಮ್ಮದಿಯ ವಾತಾವರಣವನ್ನು ನಿರ್ಮಾಣ ಮಾಡೋಣ ಅನ್ನುವುದಕ್ಕೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಈ ಒಂದು ಕಾರ್ಯದಲ್ಲಿ ಬಹಳಷ್ಟು ವಿಶೇಷವಾಗಿ ಅವರು ಮುಂದೆ ಬಂದಿದ್ದಾರೆ. ಅವರು ಮಾಡುವ ಅಭಿವೃದ್ಧಿ ಕಾರ್ಯಗಳು ಬೇಕಾದಷ್ಟಿದೆ.
ಮಂತ್ರಾಲಯಕ್ಕೆ ಸಾಕಷ್ಟು ಸಂದರ್ಭಗಳಲ್ಲಿ ಮಂತ್ರಾಲಯದ ಮಾರ್ಗವಾಗಿಯೇ ನಾವು ಸಂಚಾರವನ್ನು ಮಾಡುವ ಪ್ರಸಂಗಗಳು ಬೇಕಾದಷ್ಟಿರ್ತದೆ. ಆ ಎಲ್ಲ ಸಂದರ್ಭಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರಿಗೆ ನಮಸ್ಕಾರವನ್ನು ಮಾಡದೆ ಯಾವತ್ತಿಗೂ ಹೋಗೋದಿಲ್ಲ, ಒಳಗೆ ಹೋಗಿರೋದಿಲ್ಲ. ಆದರೆ ಹೊರಗಿನಿಂದ ನಮಸ್ಕಾರ ಮಾಡಿಯೇ ಹೋಗಿರ್ತೇವೆ. ರಾಯರು ಬಹಳ ದೊಡ್ಡವರು ಅನ್ನೋದಕ್ಕೆ ದೂರದಿಂದಲೇ ನಮಸ್ಕಾರ ಮಾಡ್ತಿದ್ವಿ. ಆದರೆ ಅಲ್ಲಿ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ನೋಡಲಿಕ್ಕೆ ಬಹಳ ಸಂತೋಷವಾಗ್ತದೆ. ಅಷ್ಟು ನಮ್ಮ ಸನಾತನ ಧರ್ಮದ ಒಂದು ವಿಶೇಷವಾದಂತಹ ಒಂದು ಸ್ಥಾನಮಾದ ಮಂತ್ರಾಲಯದಲ್ಲಿ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸನಾತನ ಧರ್ಮದ ಪರವಾಗಿ ಅವರಿಗೆ ನಾವು ತಿಳಿಸ್ತೇವೆ. ಅಷ್ಟು ಉತ್ತಮವಾದ ಕಾರ್ಯಗಳನ್ನು ಅಲ್ಲಿ ಒಂದು ಮಾತ್ರ ಅಲ್ಲ, ಇನ್ನು ಅನೇಕ ಊರುಗಳಲ್ಲಿ ನಾನಾ ವಿಧವಾದ ಅಭಿವೃದ್ಧಿ ಕಾರ್ಯಗಳು, ಧರ್ಮ ಪ್ರಚಾರದ ಕಾರ್ಯಗಳು, ವಿಶೇಷವಾಗಿ ವೈಭವದ ಸುಧಾಮಂಗಳಗಳನ್ನೆಲ್ಲ ಮಾಡ್ತಾ ಸಾಕಷ್ಟು ಧರ್ಮದ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಗ್ರಂಥ ಪ್ರಕಾಶನ ಅವರು ಪೂರ್ವಾಶ್ರಮದಿಂದಲೂ, ನಾವು ಪೂರ್ವಾಶ್ರಮದಲ್ಲಿದ್ದಾಗ ಅವರು ಪೂರ್ವಾಶ್ರಮದಲ್ಲಿದ್ದಾಗಲಿಂದಲೂ ಸ್ನೇಹ ಬಹಳ. ಆ ತರಹದ ಗ್ರಂಥದ ಪ್ರಕಾಶನದ ಕಾರ್ಯದಲ್ಲಿ ಪೂರ್ವಾಶ್ರಮದಿಂದಲೂ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಈಗ ಇನ್ನೂ ವಿಶೇಷವಾಗಿ ಆ ಗ್ರಂಥದ ಪ್ರಕಾಶನವನ್ನು ಮಾಡಿ ವಿದ್ವಾಂಸರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಭಕ್ತರಿಗೆ, ಜಿಜ್ಞಾಸುಗಳಿಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ, ಇದೇ ರೀತಿಯ ಸೌಹಾರ್ದಯುತವಾದ ವಾತಾವರಣ ಇರಲಿ. ಇನ್ನೂ ಅನೇಕ ಸಣ್ಣ ಪುಟ್ಟ ವ್ಯಾಜ್ಯಗಳೆಲ್ಲ ಇವೆ. ಆ ಎಲ್ಲ ವ್ಯಾಜ್ಯಗಳನ್ನು ಕೂಡ ಹೀಗೇನೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇದಕ್ಕಾಗಿ ಪರಿಶ್ರಮ ಪಟ್ಟವರು ಬೇಕಾದಷ್ಟು ಜನ ಇದ್ದಾರೆ. ಆ ಎಲ್ಲ ಉಭಯ ಮಠದ ಎಲ್ಲ ವಿದ್ವಾಂಸರು ಹಾಗೂ ಅನೇಕ ಗಣ್ಯರು, ಸದ್ಗೃಹಸ್ಥರು, ನಮ್ಮ ಗುತ್ತಲಾಚಾರ್ಯರವರು, ಕೂಸನೂರು ಆಚಾರ್ಯರು, ಗುತ್ತಲಾಚಾರ್ಯರವರು ಹಾಗೂ ಗಿರಿಯಾಚಾರ್ಯರು, ಅವರನ್ನು ನಾವು ಬಹಳ ಮೊದಲಿನಿಂದಲೇ ನೋಡಿದ್ದೇವೆ. ಇಬ್ಬರೂ ಆಚಾರ್ಯರವರು ಬಹಳ ಮೊದಲಿನಿಂದ ಈ ಒಂದು ಶಾಸ್ತ್ರೀಯ ವಿಚಾರಗಳಲ್ಲಿಯೂ ಸರಿ, ಸ್ನೇಹ ಸೌಹಾರ್ದಗಳಿಂದ ಈ ವ್ಯಾಜ್ಯದ ವಿಚಾರದಲ್ಲಿಯೂ ಬಗೆಹರಿಸುವುದಕ್ಕೆ ಇದೇ ಬೆಂಗಳೂರು ಮಹಾನಗರದಲ್ಲಿ, ಗುಲ್ಬರ್ಗಾದಲ್ಲಿ, ಇನ್ನನೇಕ ಕಡೆಗೆ ನಮ್ಮ ಗುರುಗಳ ಕಾಲದಲ್ಲಿ ಸಂಧಾನಕ್ಕಾಗಿ ಸಾಕಷ್ಟು ವಿಚಾರ ವಿನಿಮಯಗಳನ್ನು ನಡೆಸಿದ್ದುಂಟು. ಅವರೆಲ್ಲರ ಆ ಪ್ರಯತ್ನದ ಫಲ ಇವತ್ತು ನಡೀತಾ ಇದೆ. ಆ ಎಲ್ಲ ಹಿರಿಯ ಆಚಾರ್ಯರಿಗೂ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ, ಆಯುರಾರೋಗ್ಯಾದಿಗಳನ್ನು ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಅದರಂತೆ ಮಾಹುಲಿ ಆಚಾರ್ಯರು ಬಹಳ ಹಿಂದೆ, ಮಾಹುಲಿ ಗೋಪಾಲಾಚಾರ್ಯರು ಸರಿ, ಮಾಹುಲಿ ಆಚಾರ್ಯರು ಸರಿ, ಎಲ್ಲರೂ ಕೂಡ ಇದಕ್ಕಾಗಿ ವಿಶೇಷವಾಗಿ ಪ್ರಯತ್ನವನ್ನು ಎಷ್ಟೋ ದಿನಗಳಿಂದ ಮಾಡಿದ್ದಾರೆ. ಇಲ್ಲಿರುವ ಎಲ್ಲ ಹಿರಿಯ ವಿದ್ವಾಂಸರು, ನಮ್ಮ ಪ್ರಭಂಜನಾಚಾರ್ಯರು, ಸತ್ಯಗಿರಿ ಧೀರೇಂದ್ರಾಚಾರ್ಯರು, ಭೀಮಸೇನಾಚಾರ್ಯರು, ಆನಂದ ತೀರ್ಥಾಚಾರ್ಯ, ನಾಗಸಂಪಿಗೆ, ನರಸಿಂಹಾಚಾರ್ಯರು, ಇವರೆಲ್ಲ ವಿಶೇಷವಾಗಿ ಇದಕ್ಕಾಗಿ ಪ್ರಯತ್ನವನ್ನು ಪಟ್ಟವರಿದ್ದಾರೆ. ನಮ್ಮ ಗಣ್ಯರಲ್ಲಿ ಪ್ರಹ್ಲಾದ ಜೋಶಿಯವರು, ನಮ್ಮ ಮಂತ್ರಿಗಳಾದಂತಹ ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ ಜೋಶಿಯವರು ನಮ್ಮವರೇ. ಕೇಂದ್ರ ಮಂತ್ರಿಗಳಾದದ್ದು ನಮಗೆ ಬಹಳ ಅಭಿಮಾನದ ಸಂಗತಿ. ಈ ನಮ್ಮವರೇ ಆದದ್ದು ಅಭಿಮಾನದ ಸಂಗತಿ ಅಂತ ನಾವಷ್ಟೇ ಹೇಳೋದಲ್ಲ, ದೇಶದೊಳಗಿರುವ ಎಲ್ಲ ಸನಾತನಿಗಳು ಇದೇ ಮಾತನ್ನು ಹೇಳ್ತಾರೆ, ನಮ್ಮವರೇ ಕೇಂದ್ರ ಮಂತ್ರಿಗಳಾದದ್ದು ಅಭಿಮಾನದ ಸಂಗತಿ ಅಂತ. ಅಷ್ಟು ಅಭಿಮಾನದ ಮಂತ್ರಿಗಳಾಗಿದ್ದು ಈ ಒಂದು ಸಮಾಗಮಕ್ಕೆ ಎಷ್ಟೋ ವರ್ಷಗಳಿಂದ ಮೊಟ್ಟ ಮೊದಲು ಸತ್ಯಬೋಧರ ಸನ್ನಿಧಾನದಲ್ಲಿ ಸವಣೂರದಲ್ಲಿ ನಮ್ಮ ಪ್ರಹ್ಲಾದ ಜೋಶಿಯವರು ಬಂದು ಈ ಸಮಾಗಮದ ಬಗ್ಗೆ ವಿಚಾರ ವಿನಿಮಯಗಳನ್ನು ನಡೆಸಿದರು. ಮಂಗೇಶ್ ಅವರು ಹಾಗೂ ಪ್ರಹ್ಲಾದ ಜೋಶಿಯವರು ಇವರೆಲ್ಲ ಬಂದು ಅಲ್ಲಿ ವಿಚಾರ ವಿನಿಮಯಗಳನ್ನು ಮಾಡಿದ್ದುಂಟು. ಆಗಿನಿಂದ ನಿರಂತರವಾದ ಅವರ ಪ್ರಯತ್ನ ಇದೆ. ಅದರಂತೆ ನಮ್ಮ ಡಾಕ್ಟರ್ ಎಂ ಜೋಶಿಯವರು ಹುಬ್ಬಳ್ಳಿಯಲ್ಲಿದ್ದು ವಿಶೇಷವಾಗಿ ಇದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ದಿನೇಶ್ ಕುಮಾರ್ ಅವರು ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿ ಈಗಲೂ ಅವರು ಮುಂಬೈ ಮಹಾನಗರದಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಮೊದಲಿನಿಂದಲೂ ಇದಕ್ಕಾಗಿ ಪರಿಶ್ರಮವನ್ನು ಪಟ್ಟವರು. ಅದರಂತೆ ನಮ್ಮ ಭಾಸ್ಕರ ರಾಯರು ಹಾಗೂ ಶ್ರೀಧರ ರಾಯರು, ನಿವೃತ್ತ ನ್ಯಾಯಾಧೀಶರು, ಇವರೆಲ್ಲ ಇದಕ್ಕಾಗಿ ವಿಶೇಷವಾಗಿ ಪರಿಶ್ರಮವನ್ನು
ಪಟ್ಟಿದ್ದಾರೆ. ವಿಶ್ವೇಶ್ವರ ಭಟ್ಟವರು ಕೂಡ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಿದ್ದು ಇದರ ಬಗ್ಗೆ ವಿಶೇಷವಾಗಿ ಅಪೇಕ್ಷೆಯನ್ನು ಮೊದಲಿನಿಂದಲೂ ವ್ಯಕ್ತ ಮಾಡಿದವರು. ಇನ್ನನೇಕ ಹಿರಿಯರಿದ್ದಾರೆ. ನಮ್ಮ ಕೃಷ್ಣ ಕೊಲ್ಹಾರ ಕುಲಕರ್ಣಿ ಮೊದಲಾದವರು ಇದಕ್ಕಾಗಿ ಸಾಕಷ್ಟು ಪ್ರಯತ್ನ ಮಾಡಿದವರು. ಆ ಎಲ್ಲ ಹಿರಿಯರಿಗೂ ವಿಶೇಷವಾಗಿ ದೇವರ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಹಿಂದಿನಿಂದ ಈ ವ್ಯಾಜ್ಯದ ಬಗ್ಗೆ ಸಾಕಷ್ಟು ವಿಚಾರ ವಿನಿಮಯಗಳನ್ನು ನಡೆಸಿ ಇದು ಒಂದು ಹಂತಕ್ಕೆ ಬರುವಂತೆ ಪ್ರಯತ್ನ ಮಾಡಿದವರೆಲ್ಲ ಇದ್ದಾರೆ. ಅವರನ್ನು ಯಾರನ್ನೂ ಮರೆಯುವಂತಿಲ್ಲ. ನಮ್ಮ ಕೋಲಾರ ರಾಮರಾಯರು, ಜಯವಿಠಲ ಕೋಲಾರವರು, ಹಾಗೂ ಇನ್ನನೇಕ, ಈಗ ಅಯೋಧ್ಯ ರಾಮಾಚಾರ್ಯರು, ಸಗರ ಕೃಷ್ಣ ಅವರು, ಇದೀಗ ನಮ್ಮ ಯುವಕರಾದ ಆದರೆ ಸೀನಿಯರ್ ಅಡ್ವೊಕೇಟ್ ಆಗಿರತಕ್ಕಂತಹ ನಮ್ಮ ಅಮಿತ್ ದೇಶಪಾಂಡೆ ಅವರು, ಹಾಗೂ ನಮ್ಮ ದಿಲ್ಲಿಯ ಸೌರಭ ಅವರು ಬಹಳಷ್ಟು ಇದಕ್ಕಾಗಿ ಅವರು ಪರಿಶ್ರಮವನ್ನು ಪಟ್ಟು ಈ ವ್ಯಾಜ್ಯ ಒಂದು ಹಂತಕ್ಕೆ ಬರೋ ಹಾಗೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ದೇವರ ವಿಶೇಷ ಅನುಗ್ರಹವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಸಮಾಗಮ ಆಗಬೇಕು ಅನ್ನೋದಕ್ಕೆ, ಈ ಸಮಾಗಮ ಆಗುವುದಕ್ಕೋಸ್ಕರ ನಮ್ಮ ಈ ಕೋವಿಡ್ ಬಂದಾಗ ಆ ಸಮಯದಲ್ಲಿ ನಾವು ಸೋನ್ ಗ್ರಾಮದಲ್ಲಿ ಇದ್ವಿ, ಮಂತ್ರಾಲಯದಲ್ಲಿ ಸುಬುಧೇಂದ್ರರಿದ್ದರು. ಇಬ್ಬರ ಮಧ್ಯದಲ್ಲಿಯೂ ಈ ಸಂದೇಶಗಳನ್ನು, ವಿಚಾರ ವಿನಿಮಯಗಳನ್ನು ಮುಟ್ಟಿಸ್ತಾ ಹೇಗಾದರೂ ಈ ಸಂಧಾನ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಈ ಪ್ರಯತ್ನವನ್ನು ನಮ್ಮ ಶರತ್ಚಂದ್ರ ಅವರು ಹಾಗೂ ಶ್ರೀನಿವಾಸ ಕಸಬೆಯವರು ಅಲ್ಲಿ ಅನೇಕ ಬಾರಿ ಬಂದು ಹೋಗಿದ್ದಾರೆ, ಹಾಗೂ ಸೀತಾರಾಮ ಅವಧಾನಿಯವರು. ಇದೀಗ ಇವರೆಲ್ಲರ ಜೊತೆಗೆ ಅವತ್ತಿನಿಂದಲೂ ನಮ್ಮ CYV ರವಿಯವರು ಬಹಳ ವಿಶೇಷವಾಗಿ ನಿಜವಾಗಿಯೂ ಹಗಲು ರಾತ್ರಿ ಪ್ರಯತ್ನವನ್ನು ಮಾಡಿ ಇದನ್ನು ಒಂದು ರೂಪಕ್ಕೆ ಬರೋ ಹಾಗೆ ವಿಶೇಷವಾಗಿ ಪ್ರಯತ್ನ ಮಾಡಿದ್ದಾರೆ. ಅದರಂತೆ ನಮ್ಮ ಗುರುಪ್ರಸಾದ್ ಅವರು ಬಹಳಷ್ಟು ಈ ಕಾರ್ಯದಲ್ಲಿ ತಮ್ಮದೇ ಆದಂತಹ ವಿಶೇಷವಾದ ಪ್ರಯತ್ನವನ್ನು ಮಾಡಿ ಇದನ್ನು ಸಾಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಹರಿವಾಯು ಗುರುಗಳ ವಿಶೇಷ ಅನುಗ್ರಹ ಆಗಲಿ. ಮತ್ತು ನಮ್ಮ ಸಂತೋಷ್ ಅವರೂ ಕೂಡ ಬಹಳಷ್ಟು ಈ ಕಾರ್ಯದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಮುಂದಿನ ನಮ್ಮ ಎಲ್ಲ ಈ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುವಂತಹ ಅಪ್ರಮೇಯಾಚಾರ್ಯ ವಿಶೇಷವಾಗಿ ಯುವಕರಾಗಿದ್ದು ಸುಧಾ ಗ್ರಂಥದ ಅಧ್ಯಯನವನ್ನು ಮಾಡ್ತಾ ಇದ್ದು, ಇನ್ನು ಶೀಘ್ರದಲ್ಲಿಯೇ ಸುಧಾಮಂಗಲವನ್ನು ಮಾಡಿ ಸುಧಾ ಪರೀಕ್ಷೆಯನ್ನು ಕೊಡಲಿಕ್ಕಿದ್ದಾರೆ. ಅವರ ಪರೀಕ್ಷೆಯನ್ನು ನಾವು ಮಾಡುವವರಿದ್ದೇವೆ. ಚೆನ್ನಾಗಿ ಅವರು ಸುಧಾ ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತಾರೆ ಅಂತ ಇವತ್ತೇ ಘೋಷಣೆಯನ್ನು ಮಾಡ್ತೇವೆ. ಅಷ್ಟು ಚೆನ್ನಾಗಿ ಅವರು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ ಎನ್ನುವುದನ್ನು ಕೇಳಿದ್ದೇವೆ. ಚೆನ್ನಾಗಿ ಅಧ್ಯಯನವನ್ನು ಮಾಡಿಸಲಿ. ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹದಿಂದ ಅವರು ಪ್ರಕಾಶಕ್ಕೆ ಬರಲಿ, ಶಾಸ್ತ್ರಗಳ ಪಾಠ ಪ್ರವಚನವನ್ನು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇಲ್ಲಿ ಅನೇಕ ಗಣ್ಯರು ಬಂದಿದ್ದೀರಿ, ಹಾಗೂ ಇಲ್ಲಿ ಬಂದಂತಹ ಅನೇಕ ಭಕ್ತರು, ನೀವೆಲ್ಲರೂ ಅಷ್ಟು ಭಕ್ತಿ ಶ್ರದ್ಧೆಗಳಿಂದ ಈ ಎಲ್ಲ ಮಠಗಳ ಒಂದು ವಿಶೇಷವಾದ ಸೇವೆಯನ್ನು ಮಾಡ್ತಾ ಇದ್ದವರು. ಎಲ್ಲರಿಗೂ ಕೂಡ ಹರಿವಾಯು ಗುರುಗಳ ಅನುಗ್ರಹದಿಂದ ವಿಶೇಷವಾದ ತತ್ವಜ್ಞಾನದ ಅಭಿವೃದ್ಧಿಯಾಗಲಿ, ಈ ವಿಧವಾದ ಧರ್ಮದ ಕಾರ್ಯಗಳಲ್ಲಿ ಆಸಕ್ತರಾಗುವಂತಹ ಒಂದು ಶಕ್ತಿಯನ್ನು ಎಲ್ಲರಿಗೂ ದೇವರು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೆ. ನಮ್ಮ ಜೈ ಪಂಡಿತ ಸತ್ಯಧ್ಯಾನಾಚಾರ್ಯ ಕಟ್ಟಿ, ನಮ್ಮ ವಿದ್ಯಾಧೀಶಾಚಾರ್ಯರು, ದಿವಾಣರು, ಶಶಿಧರಾಚಾರ್ಯರು ಈ ಕಾರ್ಯಗಳಲ್ಲಿ ಬಹಳ ವಿಶೇಷವಾಗಿ ಈ ಎಲ್ಲ ಸಂಧಾನದ ಕಾರ್ಯದಲ್ಲಿಯೂ ಸರಿ, ಇನ್ನುಳಿದ ಕಾರ್ಯಗಳಲ್ಲಿಯೂ ಅಹರ್ನಿಶಿ ಪ್ರಯತ್ನವನ್ನು ಮಾಡಿ ಇದರ ಒಂದು ರೂಪಕ್ಕೆ ಈ ಸಂಧಾನದ ಸೂತ್ರಗಳು ಬರಬೇಕಾಗಿದ್ದರೆ ಅದೆಷ್ಟು ಬಾರಿ ಅದರ ಬಗ್ಗೆ ವಿಮರ್ಶೆ ನಡೆದಿದೆ ಅಂತನ್ನುವುದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಎಲ್ಲ ಕಾರ್ಯಗಳಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕೆ ಸಕ್ರಿಯ ವಾತಾವರಣ ಎಲ್ಲ ಕಡೆಗೆ ನಿರ್ಮಾಣ ಆಗಿದೆ. ಅಂತಹ ಅವರೆಲ್ಲರಿಗೂ ವಿಶೇಷವಾಗಿ ದೇವರ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ.
ಜೈ ಶ್ರೀರಾಮ್. ರಾಮನಾಮ ಸ್ಮರಣೆಯನ್ನು ಮಾಡಿ. ರಾಮ 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 ರಾಮ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜಯ ಜಯ ಶ್ರೀರಾಮ್.